ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜೊತೆಯೊಂದಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ಫಸ್ಟ್ ವಿಡಿಯೋನ ನೀವು ನೋಡ್ತಾ ಇರುವಂಥದ್ದಾದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡು ಬರ್ತದೆ. ಅದನ್ನು ಕ್ಲಿಕ್ ಮಾಡಿ ನೋಡೋ ಮೂಲಕ ಅತಿ ಶೀಘ್ರವಾಗಿ ವಿಷಯನ ತಿಳ್ಕೊಳ್ಬೋದು. ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ನಾವು ವಿಶ್ವಾವಸು ಸಂವತ್ಸರದ ಯುಗಾದಿ ವರ್ಷಫಲವನ್ನು ನಾವು ನೋಡ್ತಾ ಇದ್ವಿ. ಕುಂಭರಾಶಿಯ ವರ್ಷಫಲ ಹೇಗಿದೆಯಪ್ಪ ಅನ್ನುವಂಥದ್ದು ನಾವು ನೋಡೋದಾದರೆ, ಮೊದಲ 2 ತಿಂಗಳು ಅಷ್ಟು ಒಳ್ಳೆಯದಾಗಿ ಕಂಡು ಬರ್ತಾ ಇಲ್ಲ. ಆದಷ್ಟು ಮೊದಲ 2 ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ನೀವು ದಿನಗಳನ್ನು ಮುಂದೂಡಿದ್ರೆ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಅದಾದ ನಂತರದಲ್ಲಿ ಒಳ್ಳೆಯ ದಿನಗಳು ಆರಂಭ ಆಗುವಂಥದ್ದು ಸ್ವಲ್ಪ ಸ್ವಲ್ಪ ಕಂಡು ಬರ್ತಾ ಹೋಗ್ತದೆ. ನಿಮಗೆ ಈ ಒಂದು ಸಂದರ್ಭದಲ್ಲಿ ಕೆಲಸದಲ್ಲಿ ಕಿರಿಕಿರಿ, ಆರೋಗ್ಯ ತೊಂದರೆ ಎಲ್ಲವೂ ಕಂಡು ಬರ್ತದೆ. ನಂತರದಲ್ಲಿ 60 ಭಾಗ ನಿಮ್ಮ ಸಾಡೆ ಸಾತಿ ದಿನಗಳನ್ನು ಕಳೆದ ನಂತರದಲ್ಲಿ ನಿಮಗೆ ಒಂದು ಒಳ್ಳೆಯ ದಿನಗಳು, ಹಾಗೆ ಸ್ವಲ್ಪ ಸ್ವಲ್ಪ ತೊಂದರೆಗಳಿಗೆ ಪರಿಹಾರಗಳು ಕೂಡ ಕಂಡು ಬರ್ತಾ ಹೋಗ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ಇರುವಂತಹದ್ದು ಅತ್ಯುತ್ತಮ ಅಂತ ಹೇಳ್ಬೋದು. ಮೇದಲ್ಲಿ ಗುರು ಮತ್ತೆ ರಾಹು ಗ್ರಹಗಳ ಬದಲಾವಣೆಯಿಂದ ಕೆಲವು ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲೂ ಕೂಡ ಕಂಡು ಬರ್ತಾ ಇದೆ. ವಿದೇಶಕ್ಕೆ ಹೋಗುವ ಯೋಗಗಳು ಕೂಡ ಕಂಡು ಬರ್ತಾ ಇದೆ. ಇದಲ್ಲದೆ ಗುರು ಲಾಭಸ್ಥಾನಕ್ಕೆ ಬರುವಂತದ್ದರಿಂದ ನಿಮಗೆ ಒಂದು ಆರ್ಥಿಕ ಸ್ಥಿತಿ ಇರಬಹುದು, ಹಾಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ತೊಡಗಿಸಿಕೊಳ್ಳಕ್ಕೆ ಇರ್ಬೋದು, ಎಲ್ಲದೂ ಕೂಡ ಹೆಚ್ಚಾಗುತ್ತದೆ. ಇನ್ನು ಅಕ್ಟೋಬರ್ 15ರಿಂದ ಡಿಸೆಂಬರ್ 5ರವರೆಗೆ ಕುಟುಂಬಸ್ಥರೇ ನಿಮಗೆ ಶತ್ರುಗಳಾಗುವಂತಹ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ಆದಷ್ಟು ಎಚ್ಚರಿಕೆಯಿಂದ ನೀವು ದಿನಗಳನ್ನು ಮುಂದೂಡಿದ್ರೆ ಒಳ್ಳೆಯದು. ಇದಲ್ಲದೆ ಕಂಪನಿಯಲ್ಲಿ ಕೆಲಸ ಮಾಡುವಂತಹವರಿಗೆ ಲಾಭಗಳನ್ನು ಕೂಡ ಕಂಡು ಬರುವಂಥದ್ದಿದೆ. ಕೆಲಸ ಮಾಡುವಂತಹವರಿಗೆ ಉದ್ಯೋಗದಲ್ಲಿ 78 ಭಾಗ ಲಾಭವನ್ನು ನೀವು ಈ ಸಂದರ್ಭದಲ್ಲಿ ಗಮನಿಸ್ತೀರಾ. ಇದಲ್ಲದೆ ವಿದ್ಯಾರ್ಥಿಗಳು ರ್ಯಾಂಕ್ ಗಳಿಸುವ ಒಂದು ಅವಕಾಶಗಳು ಕೂಡ ಇಲ್ಲಿ ಒದಗಿ ಬರುವಂತದ್ದನ್ನು ನಾವು ನೋಡಬಹುದು. ಇನ್ನು ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ನಿಮಗೆ ಅತ್ಯುತ್ತಮ ದಿನಗಳನ್ನು ನೀವು ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ರಾಜಕೀಯ ಕೆಲಸ ಮಾಡುವಂಥವರಿಗೆ ಹಾಗೆ ಸಮಾಜಮುಖಿ ಕೆಲಸ ಮಾಡುವಂಥವರಿಗೆ ಒಳ್ಳೆಯದು. ಇದಲ್ಲದೆ ನೀರು ಮತ್ತೆ ತೈಲ ಸಂಬಂಧಿ ಕೆಲಸ ಮಾಡುವಂತಹವರಿಗೆ ಅತ್ಯುತ್ತಮ ದಿನಗಳನ್ನು ಕಾಣಲಿಕ್ಕೆ ಆರಂಭ ಆಗ್ತದೆ. ಜೊತೆಗೆ ಕಾಲು ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತ ಕೆಲವು ತೊಂದರೆಗಳು ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತಹದ್ದು ಒಳ್ಳೆಯದು. ಫೆಬ್ರವರಿಯಿಂದ ವರ್ಷಾಂತ್ಯದವರೆಗೆ ಸಾಹಸಮಯ ಪ್ರವೃತ್ತಿಯನ್ನ ನೀವು ನಿಮ್ಮಲ್ಲಿ ಕಂಡು ಬರುವಂತಹದ್ದು ಇಲ್ಲಿ ಗಮನಿಸಬಹುದು. ಹಾಗೆ ಆಧ್ಯಾತ್ಮಿಕ ವಿಚಾರವಾಗಿ ನೀವು ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ನಿಮ್ಮನ್ನು ಒಳಗೊಳ್ತೀರಾ. ಜೊತೆಗೆ ಓಡಾಟಗಳು ಹೆಚ್ಚಾಗುವಂತಹದ್ದು ಕೂಡ ಇಲ್ಲಿ ಗಮನಿಸಬಹುದಾಗಿರುತ್ತದೆ. ಇದಲ್ಲದೆ ರಾಹು ತನುಸ್ಥಾನದಲ್ಲಿರುವುದರಿಂದ ನಿಮ್ಮ ತನುಸ್ಥಾನಕ್ಕೆ ಬರುವಂತಹದ್ದರಿಂದ ಆರೋಗ್ಯದಲ್ಲಿ ಕಿರಿಕಿರಿ ಇರಬಹುದು, ಹಾಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಕಿರಿಕಿರಿ ಇರಬಹುದು, ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಕಂಡು ಬರುವಂತದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಷಯವಾಗಿರುತ್ತದೆ. ಜೊತೆಗೆ ಗುರುವಿನ ಒಂದು ಅನುಗ್ರಹದಿಂದ ನಿಮಗೆ ಶುಭ ಫಲಗಳನ್ನ ಹೆಚ್ಚಾಗಿ ಕಾಣ್ತೀರಾ. ಈ ಒಂದು ವರ್ಷ ನಿಮಗೆ ಶುಭ ಫಲಗಳು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ, ಯಾಕೆಂದ್ರೆ ಗುರುವಿನ ಅನುಗ್ರಹ, ಭಾಗ್ಯಸ್ಥಾನದಲ್ಲಿ ಗುರು ಇರ್ತಾರೆ. ಹಾಗಾಗಿ ಅದರಿಂದ ಅನುಗ್ರಹ ನಿಮಗೆ ಹೆಚ್ಚು ಕಂಡು ಬರ್ತಾ ಇದೆ. ಈ ಒಂದು ವರ್ಷ ಅತ್ಯುತ್ತಮವಾಗಿ ಇರಬೇಕು ಅನ್ನುವಂಥದ್ದಾದರೆ ನೀವು ಗಣಪತಿಯ ಆರಾಧನೆಯನ್ನ ಮಾಡಿದ್ರೆ ನಿಮಗೆ ಒಳ್ಳೆಯದು ಹೆಚ್ಚು ಅನುಭವಿಸುವಂತಹ ದಿನಮಾನಗಳನ್ನು ನೀವು ಗಳಿಸ್ತೀರಾ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ವಿಶ್ವಾವಸು ಸಂವತ್ಸರ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಬೇರೆಯವರಿಗೆ ನೀವು ನಮ್ಮ ಒಂದು ಸಹಾಯನ ಮಾಡಬೇಕು ಅನ್ನುವಂಥದ್ದಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಬೇರೆಯವರೊಂದಿಗೆ ಹಂಚ್ಕೊಳ್ಳಿ. ಅದ್ರ ಮೂಲಕ ಅವರು ಹೊಸ ವಿಷಯಗಳನ್ನು ತಿಳ್ಕೊಳ್ಬೋದು, ಅವರ ವಿಷಯಗಳನ್ನು ತಿಳ್ಕೊಬೋದು, ದೋಷ ಪರಿಹಾರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ.